ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಬೆಟ್ಟ ಮಾತಿದ್ರೆ ಬೆಟ್ಟ ಅಂತಾನೆ ಅನ್ಕೊಳಕ್ ಹೋಗ್ಬಿಟ್ರಿ. ನನಗೊಂಥರ ಬೆಟ್ಟ ಮೆಡಿಸಿನ್ ಇದ್ದಂಗೆ. ಇವಾಗ ಬಂದು ಆಲ್ಮೋಸ್ಟ್ ಅಲ್ಲಿ ಅರ್ಧ ಗಂಟೆ ಮೇಲೆ ಆಯಿತು. ಬೇಜಾರು ಹತ್ರ ಬೆಟ್ಟ, ಖುಷಿ ಆದರೂ ಬೆಟ್ಟ, ಬೇಜಾರು ಆಗಲಿಲ್ಲ ಖುಷಿ ಆಗಲಿಲ್ಲ ಅಂದರೂ ಬೆಟ್ಟ, ಒಟ್ಟಿನ ಬೆಟ್ಟ ಅಷ್ಟೇ. ಆಯಿತು ಅಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದಾಯಿತು. ಇವತ್ತಿನ ವಿಚಾರಕ್ಕೆ ಬಂದರೆ ನನ್ನ ತಂಗಿ ಪ್ರೀ ವೆಡ್ಡಿಂಗ್ ಶೂಟ್ ಕೊಟ್ಟವಳೆ. ಬಂದು ಯಜಮಾನರು ಬಾವಿ ಯಜಮಾನರು ಕರ್ಕೊಂಡೋಗೋರೆ ಬೆಳಗ್ಗೆನೆ. ನಾನು ಇವು ಕಾಲೇಜ್ ಸ್ವಲ್ಪ ಕೆಲಸ ಇತ್ತು, ನಾನು ಕಾಲೇಜ್ ಕಡೆಗೆ ಹೋಗ್ತಾನೆ ಇಲ್ಲ. ಅದು ಬಿಟ್ಬಿಟ್ಟು ಕಾಲೇಜ್ಗೆ ಹೋಗ್ದಂಗೆ ಏನೇ ನಡೀತೀವಿ ಅಂತೆಲ್ಲ ತಿಳ್ಕೊಂಡು ಎಲ್ಲ ಮುಗಿಸ್ಕೊಂತ ಇಲ್ಲೇನೆ ಪರ್ಮಿಷನ್ ಕೇಳಿದ್ದೀನಿ. ಪರವಾಗಿಲ್ಲ ಕೊಡ್ತಾರೆ, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಅಲ್ವಾ, ಅಷ್ಟೊಂದು ಡಿಮ್ಯಾಂಡ್ ಏನು ಮಾಡ್ತಾಯಿಲ್ಲ. ಕಾಲೇಜಿಗೆ ಬರ್ರಿ ಅಂತ ಅಷ್ಟು ಫೋರ್ಸ್ ಮಾಡ್ತಾಯಿಲ್ಲ ಅಷ್ಟೇ. ಅದಕ್ಕೋಸ್ಕರ ಏನೇನು ಮಾಡ್ಬೇಕು ಆ ಕೆಲಸ ಒಂದು 2 ಅವರ್ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊತಿದ್ದೀನಿ, ತಲೆ ಮೇಲೆ ಭಾರ ಬರಬಾರ್ದು ಅಂತ. ಇವಾಗ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಇನ್ನೂ ಸ್ವಲ್ಪ ಕತ್ಲಾಗ ಇಲ್ಲೇ ಇರ್ಬೋದು, ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ನಾವು ಅಪ್ಪ ಇನ್ವಿಟೇಷನ್ ಕೊಡೋಕೆ ಹೋಗೋರೆ, ನಾವು ಮನೆಗೆ ಹೋಗ್ರೆ, ನಾನು ಇಲ್ಲಿ ಬಿದ್ದಿದ್ದೀನಿ. ಮತ್ತು ನನ್ನ ತಂಗಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲಪ್ಪ ಪ್ಲಾನ್ ಮಾಡೋರು ಅಂತಂದರೆ ಇಲ್ಲಿ ಯಾವುದು ಹೇಳಿದ್ರು ಕಣಪ್ಪ. ಫಸ್ಟ್ ಏನೋ ಮೇಲ್ಕೋಟೆ ಅಂದರೆ ಕಲ್ಯಾಣಿ ಆ ಥರ ಎಲ್ಲ ಒಂದು ಟೆಂಪಲ್ ಸ್ಟೈಲು ವಿಲೇಜ್ ಯಾವುದಪ್ಪ ಅದು ಟೆಂಪಲ್ ರಿಲೇಟೆಡ್ದು ಆ ಥರ ಶೂಟ್ಗೆ ಮೇಲ್ಕೋಟೆ ಪ್ಲಾನ್ ಮಾಡೋರೆ. ಮತ್ತು ಮೈಸೂರು ಪ್ಲಾನ್ ಮಾಡೋರೆ. ಅದು ಬಿಟ್ಟರೆ ಇನ್ನೂ ಯಾವುದಾದ್ರು 7 ಅಷ್ಟೊಂದು ಪ್ಲೇಸಸ್ಗಳು ಅವ್ರ ಪಾಡಿಗೆ ಅವ್ರು ಮುಗಿಸ್ಕೊಂಡು ಬರ್ತಾರೆ. ಅದಕ್ಕೆ ನಾವೆಲ್ಲ ಏನು ಹೇಳೋಕ್ಕೋ ಇಲ್ಲ, ಅದೆಲ್ಲ ಅವ್ರು ಬಿಟ್ಟಿದ್ದು, ಅವ್ರ ಆಯ್ಕೆ. ನಮ್ಮ ಆಯ್ಕೆ ಏನಿಲ್ಲ ಇದರಲ್ಲಿ. ಅದು ಅವ್ರದ್ದು ಇರ್ಬೇಕಾರೆ ಅವ್ರೇ ಮಾಡ್ಕೊತಾರೆ. ನಮ್ಮ ಕೆಲಸ ಇರ್ತದೆ, ನಾವು ನಮ್ಮ ಕೆಲಸ ಮಾತ್ರ ಮಾಡ್ತಾಯಿದ್ದೀವಿ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬೋದಿತ್ತು ನಾನು. ಆದರೆ ಹೋಗೋಕ್ಕೆ ಕೆಲಸಗಳು ಬೇಜಾನವೇ. ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 10 ದಿವಸ ಮದುವೆ ಇರೋದು. 10 ದಿವಸ ಮದುವೆ ಇಟ್ಕೊಂಡು ಎಲ್ಲ ಕೆಲಸಗಳು ಮ್ಯಾನೇಜ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅವ್ರು ಪ್ರೀ ವೆಡ್ಡಿಂಗ್ ಶೂಟ್ಗೆ 3 ದಿವಸ ಹೋಗೋರೆ. ಆ 3 ದಿವಸ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನಾವಲ್ಲಿ ಹೋಗ್ಬಿಟ್ರೆ ಇಲ್ಲಿ ಮೇಂಟೈನ್ ಮಾಡೋದು. ಅದಕ್ಕೆ ನಾವು ಮನೆ ಕಡೆ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಇದ್ದೀನಿ ಅಷ್ಟೇ. ಇವಾಗ ನೋಡಿರಿ ಸನ್ಸೆಟ್ ಟೈಮು ಕರೆಕ್ಟಾಗಿ ಸೂರ್ಯ ಅಲ್ಲಿ ಬಂದಾದರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ ಅಷ್ಟೇ. ಇನ್ನು ಹಾಲು ಕರಿಬೇಕು. ನಮ್ಮ ಅಪ್ಪ ಬರಲಿಲ್ಲ, ಹಾಲು ಕರಿಯಿರ್ತಾನೆ ನಮ್ಮ ಅಮ್ಮ. ತಾಂಡು ಡೈರಿಗೆ ಹಾಕ್ಬಿಟ್ಟು ಹುಲ್ತಂಬರ್ಬೇಕು. ಇನ್ನು ಅವಾಗ ನೀನು ಇರಲ್ಲ ಅಂತ ಬೆಟ್ಟದಾಗ ಇನ್ನು ಅಲ್ಲೇ ಇರೋನಿ, ನೀನು ಇರಲ್ಲ ಅಂತ ಓಡ್ಬಂದು ಹಾಲು ಕರ್ ಬಿಡ್ಬೇಕು ನೀನು. ಹಾಲು ಹಾಕೋಕ್ಕೆ ಅದು ಬಿಚ್ಚ ನೋಡೋದು ಪೋ, ಏನು ಕಟ್ಟಾಕಿದ್ದೀವಿ ಪೋ ಎಗ್ರಾಡ್ಲಿ ಅದು ಹಾಲು ಕುಡಿಯಕ್ಕೆ ಬಿಡ ಆಮೇಲೆ ನೆಗಿತದೆ. ಇವನ್ ನೆಗೆ ನೋಡ್ಬೇಕಿದೆ ಹೆಂಗೆ ನೆಗಿತಿದೆ ಅಂತ. ಒಂದು ಬಟ್ ಬೇರೆ ಉಟ್ಬಿಟ್ಟದೆ ಅಲ್ಲೂ ಬಂದವ ಹಾಲೆ. ಆ ಗಂಟೆ ಯಾರು ಕಲ್ಸ್ಬಿಟ್ಟು ಅದು ಕಟ್ಟಿರೋದು ಇದೇನಾ ಬೋರಾಗಿತ್ತಲ್ಲ ಅದು ಬೇರೆ ಬುಲ್ಬುಲ್. ಪಾಲ್ ಕರಿಬೇಕು ಹೋಗ್ತೀವಿ. ನಾನು ಓಡ್ ಬಂದೆ ಬೆಟ್ಟದಾಗಿಂದ ಕರೆನ ಅಂತ, ನೀವು ಯಜಮಾನ ಬಂದಿರಲ್ಲ ಅಂತ. ಹೌದಾ? ಬಾ ಕರಿ ಬಾ, ಇದೊಂದು ದೋಸೆನ ಕರಿ ಬರಪ್ಪ. ಹೌದಾ? ಏನ್ ಮಾಡ್ತಾ ಇದೆಯಾ ಅಲ್ಲ ಅವಳಿಗೆ ಕೊಡ್ತಿದ್ದಿ, ಏನ್ ಮಾಡ್ತಿದ್ದಿ ಅಂತ ಹೇಳು. ಆಮೇಲೆ ಇದೇನಿದು ಇದ್ರಾಗಿರೋದೇನಿದು? ಸೂಪ, ಕಾಲ್ ಸೂಪ, ಕೈ ಸೂಪು? ಟೀನಾ? ಹಾಲು ಇಲ್ಲ, ಟೀ ಕಾಪಿನ? ಅದೇನದು ಬಟ್ಲಾಗಿರೋದು? ಅದು ಅದೇನದು ಅದ್ರಾಗಿರೋದೇನದು? ಇದೇನಿದು? ಅದು ಬಿಚ್ಚೋದು ಹೆಂಗ್ ಕೊಡ್ತಾವ ನೋಡಿ. ಇವಾಗ ಬಿಚ್ಚು, ಬಿಡು ಓಡತದ, ಬಿಡು. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು ಅಷ್ಟೇ. ನಮ್ಮ ಜೀವನ ನೋಡ, ಅದು ಕೊತ್ತದ ಕುಡಿ ಕೊಡ್ತೀನಿ ನೋಡ, ಅದಕ್ಕೆ ಸ್ಟಾರ್ಟ. ಅಲ್ವಾ ಯಾರಿಗೆ ಬೇಕಾ? ಅಲ್ವಾ ಬೇಕಾ? ಅಲ್ವಾ ಕೊಡ್ತೀನಿ ಎಲ್ಲರಿಗೂ. ಅಲ್ವಾ ಬೇಕಾ? ಅಲ್ವಾ ಎಷ್ಟ ಕೊಡ್ತಾರೆ? ಬೇಕಾ ಬೇಡ ಅಷ್ಟು ಹೇಳು. ಬೇಕಾ ನಮ್ಮ ಅಲ್ವಾ ನಿನಗೆ? ಅವ ಅಲ್ವಾಗ ಎಷ್ಟು ಕೊಟ್ರು ನೀವು ಬೆಲೆ ಎಲ್ಲಿ ಹುಡುಕ್ರು ಸಿಗಲ್ಲ ಅವ ಅಲ್ವಾ. ಅದು ಬೇಕಾ ಬೇಡ ಹೇಳು. ಸ್ಮೆಲ್ ಚೆನ್ನಾಗಿ ಬಡಿತದೆ. ಯಾವ ಅಲ್ವಾ ಹೇಳ್ತೀನಿ ಹೇಳು ನಾನು. ನನಗೆ ಗೊತ್ತಿಲ್ವಾ, 8 ವರ್ಷದಿಂದ ದನ ಮೇಯಿಸ್ತೀನಿ. ಹಲ್ವಾ ಯಾವುದು, ಕರಿನ ಮಿಡ್ಡಿ ಯಾವುದು? ಕರಿನ ಮಿಡ್ಡಿನ? ಅದನ್ನ ತಿನ್ನಕ್ಕೆ ಪುಣ್ಯ ಮಾಡಿದ್ದೀನಿ ನೀನು. ಏನು ಮಾಡಬಾರ ಬಿಡಿ ಹೇಳ್ತೀನಿ, ಅಪ್ಪ ಒಂದು ಶಾರ್ಟ್ ಕೊಡ್ಲಿ.
ಮುಲ್ಲೇಕರ ಇದ್ದಂಗಿದ್ದಿ ನನ್ನೇ ಬಗ್ಗಿಸ್ತಿ ಅಲ್ಲ ಕಳ್ಳ ಅವ್ನು ನೋಡಿ ಹಿಂದ್ಕೋಗ ಬರಲ್ಲ ಅದಕ್ಕಿದ್ರ ತೊಡ್ಕಾದ್ರೋದಂಗೆ ಅಯ್ಯೋ ನನ್ನ ಮಗ ಹಸಿರು ನಿಂತ್ಕೋಗವ್ನಿ ಹೋಗಲ್ಲ ಮರಿ ಕರಿ ಹ್ಞೂ ಕರಿತೀನಿ ಈಗ ನಾ ಕರಿಲ್ಲ ಕರಿ ನೋಡೋಣ ಬಾ ನಾನು ಇಟ್ಕೋತೀನಿ ಬಾ ಎದ್ರಕಂತಿ ದೂರ ಕೂತ್ಕೊಂಡಿದ್ದಿ ಹತ್ರ ಕೂತ್ಕೋ ನಾಟ್ಯ ಸಿಂಗಾಲ ಇನ್ಮೇಲಿಂದ ಸೀಮೆ ಸಿಂಗಾಲ ಕ್ಯಾನ್ಸಲ್ ಆಯ್ತು ನನಗೆ ನನಗೆ ಇನ್ಮೇಲಿಂದ ನಾಟ್ಯ ಸಿಂಗ ಇಲ್ಲು ಇದು 15 ಸಲ ಇದು ಹಳ್ಳಿ ಸುಲ್ತಾನೆ ಇದು ಕಾನ್ಸೂಲ ಇದು ನೋಡ್ದೇನ್ರಿ ಫಸ್ಟ್ನೇ ಸಲಿಗೆ ಹೆಂಗಾಲ್ ಕರಿತದೆ ಏನು ಕೀಟ್ಲೆ ಮಾಡ್ದಂಗೆ ಹೊಸದಮ್ಮ ಪರವಾಗಿಲ್ಲ ಹಾಲು ಹಾಕ್ಬರಬೇಕು ದುಡ್ಡು ಇಸ್ಕೊಂಬ ದುಡ್ಡು ಹೈ ಕೊಡ್ಬಾರೆ ಹಾಲು ಹಾಕ್ಬರಕೊಂಬ ಹಿಡ್ಕೊಬಾ ಕ್ಯಾನ್ ಹಿಡ್ಕೊಬಾರ್ರೆ ಬಚ್ಚೆ ಬರೋ ಹೇಳು ಓಯ್ ತಿಂಡಿ ಬೇಕು ಅಂದ್ರೆ ಬಾ ಹಾಂ ತಿಂಡಿ ಇದೆ ಹೆಂಗ್ ಬತ್ತಿ ನೋಡು ನೋಡ್ಬಾ ನೋಡ್ಬಾರೆ ಬರಕಲ್ವಾ ನಿಂಗೆ ಬಾ ಈ ಕಡೆಗೆ ಹಿಂಗೆ ಹಿಡ್ಕೊ ಅಜ್ಜ ಬಿಡ್ಲಾ ಎತ್ಕೊಂಬತ್ತೀಯಾ ಓ ಶಕ್ತಿ ಅದ ನೋಡೆ ನಿಂಗೆ ಕಡ್ಕ ಒಂದು ಅವಾಜ್ ಹೊಡೆ ಒಂದು ಹೇಳ್ತೀನಿ ಹೊಡೆ ಒಂದು ಅವಾಜ ನೈಟ್ ಹಾಕೊಂಬಿಟ್ರೆ ಅಗಳ ಓಹೋ ನೈಟ್ ಹಾಕೊಂಡ್ರೆ ವಿಡಿಯೋ ಬರೋದು ಅಷ್ಟೇ ನೋಡಿ ಗೈಸ್ ನಮ್ಮೂರಾಗ ಎಂಥ ಜನ ನೈಟ್ ಹಾಕೊಂಡಿದ್ದೀನಿ ಹೋಗಂತ ಹೋಗಪ್ಪ ಆ ಕಡೆಯಿಂದ ಬರ್ತೀನಿ ಹಾಲು ಹಾಕ್ಬಿಟ್ಟು ಸೀರೆ ಉಟ್ಕೊಳ್ಳಂಟಿ ಬೇಕಾರೆ ಅಪ್ಪ ಅಂತ ಗೈಸ್ 6 ಲೀಟ್ರು 700 ml ಇವತ್ತಿನ ಹಾಲಿನ ರೇಟು 237 ರೂಪಾಯಿ ಅಷ್ಟೇ ಅಯ್ಯ ಅಣ್ಣ ತಿಂಡಿ ಕೊಡೋಣ ಒಳಗೆ ಏನು ಬೇಕು ರಪ್ಪ ಅಂತ ಬೂಸ್ಟ್ ಹಾಕ್ತಿರೋ ಬೇಡ ಅಂತ ಹೇಳು ಬೂಸ್ಟ್ ಹಾಕ್ತಿರೋ ಎಕ್ಸ್ಪೈರ್ ಆಗಿರೋಲ್ಲ ಕೊಟ್ಟರೆ ಬೆಳಿಗ್ಗೆ ಕೇಸು ಕೈಯಾಗಿ ಗೆದ್ರಿ ರಪ್ಪ ಅಂತ ಒಂದೇ ಸಾಕಾ ಅಯ್ಯೋ ಆಮೇಲೆ ಇಟ್ಕೊಳತಿ ಕಡಿಮೆ ಮಾಡ್ಸ್ಕೊಂಬತ್ತೀನಿ ಬಾಯ್ ಓತಿ ಆತದಾ ನೋಡು ಗಾಯ್ಸ್ ಇವಾಗ ತನ್ವಿಗೆ ಮತ್ತೆ ನಮ್ಮ ಮನೆ ಅಕ್ಕ ವಸಂತಮ್ಮ ಸೈನಿಕೆ ಪರಪರ ಅನಿಸ್ತಿ ನೋಡು ವಸಂತಮ್ಮ ಸೈನಿಕೆ ಬಟ್ಟೆ ತರಕ್ ಹೋಗ್ತಾ ಇದೀವಿ ಚಿಕ್ಕ ಮಕ್ಳಿಗೆಲ್ಲ ಅವರು ಕೊಡ್ಸ್ಬೇಕಲ್ಲ ಕೊಡ್ಸ್ಲಿಲ್ಲ ಅಂದ್ರೆ ಮನ್ಸಪ್ಪಲ್ಲ ವಸಂತಮ್ಮಂಗೆ ಕಂಡ ಇವಾಗ ಯಾರು ಬಟ್ಟೆ ತನ್ವಿಗೆ ಅವ್ರ ಅಣ್ಣಂಗೆ ಪುಕ್ಷಟೆಗೆ ನಿಮ್ಮ ಇವ್ರ ಮಗುಂಗೆ ತಂಗಿ ಮಗುಂಗೆ ಒಳ್ಳೆ ಕತೆ ಒಳ್ಳೆಯದು ಸೂಟು ಹುಷಾರಿಗಿಕ್ಕು ಎತ್ಕೊಂಬ ಕೊಡಪ್ಪ ಪೈಸಾ ಅಂತೆ ತಾಂಡ ಎಷ್ಟು ತಾಂಡೆ 50 ರೂಪಾಯಿ ಕೊಡಕ್ ಬರ್ತೀವಿ ಬೇಡ ಬಾಬು 500 ಅಂತಿದ್ ನಾನು 50 ಅಂದ್ರೆ ನಾನು ಮಡಿಕೊಳ್ಳೋದು ತಗ ಚಾರ್ಜ್ ಕೊಡ್ತಾ ಇದ್ದೀನಿ ಎಮರ್ಜೆನ್ಸಿ ಚಾರ್ಜ್ ಬಿಟ್ಕೊಂಡು ಇನ್ನು 100 ರೂಪಾಯಿ ಬೆಲೆ ಏನೋ ಗೊತ್ತಾ ನಿಮಗೆ ಕೈ ಅಂತೆ ನಿನ್ ಬೆಲೆ 50 ರೂಪಾಯಿ ಅಷ್ಟೇ ಮಲ್ಲೋಣಮ್ಮ 50 ರೂಪಾಯಿಗೆ ನಾನೇನು ನಿನ್ಗೇನು ಮರ್ಯಾದಿಲ್ವಾ ಏನ್ ಮರ್ಯಾದಿಲ್ಲ 50 ರೂಪಾಯಿಗೆ ಅಲ್ಲ 50 ರೂಪಾಯಿ ಮರ್ಯಾದೆ ನಿನಗೆ ಮರ್ಯಾದೆ ಇಲ್ಲ ಅಲ್ಲೇ ಅಪ್ಪ ಮಾಡಿದ್ದು ಕೆಲಸ ಅವಳು ಬದಾರಿ ಅದೇ ಟೈಮ್ ಆಯ್ತು ಕತ್ಲಾಯ್ತು ಬಾ ಸೆಂಟ್ರ್ ಕತ್ತೆ ನೀನು ಮನೆಕೊಂಡ್ಬಿಡ್ತೀನಿ ಸೆಂಟ್ರ್ ಕತ್ತೆ ಇಲ್ಲತ್ತೆ ಹಿಂದೆ ಕತ್ತೆ ಗೊತ್ತಿಲ್ಲ ಗೈಸ್ ಫಸ್ಟು ರಾಮರಾಜ್ ಹೇಗೆ ಬಂದೆ ರಾಮರಾಜ್ ಅಂತ ತಂದಿಗೆ ಪಂಚೆ ಶರ್ಟು ಕೊಡ್ತಾನ ಅಂತ ಗೈಸ್ ಒಂದು ಎಕ್ಸ್ಚೇಂಜ್ ಮಾಡಬೇಕಾಯ್ತು ಒಂದು ಪೀಸು ಸೈಜ್ ಕಮ್ಮಿ ಆಗೋಯ್ತು ಅದಕ್ಕೆ ಎಕ್ಸ್ಚೇಂಜು ನಾವು ಒಂದು ಪೀಸ್ ಎಕ್ಸ್ಚೇಂಜ್ ಇತ್ತು ಗೈಸ್ ಇದು ಎಕ್ಸ್ಚೇಂಜ್ ಮಾಡ್ಬೇಕು ಇವಾಗ ಇದ್ರ ವರ್ತ್ ವ್ಯಾಲ್ಯೂದು ಇದ್ರ ವರ್ತ್ ಇನ್ನೂ ಜಾಸ್ತಿ ಅಂತ ಗೊತ್ತಿಲ್ಲ ಬೇರೆ ತಗೊಂಬೇಕು ಇನ್ನೊಂದು ಪೀಸು ಯಾವ್ದು ಬೇಕು ನಿಂಗೆ ಹಿಂಗೆ ಅದಕ್ಕೆ ಮನೆ ಕಂಡಿಲ್ಲ ಗಾಡಿ ಕೊಡ್ಬೇಕಾರೆ ಅಂತೇಳಿ ಏನು ಮಾಡ್ತಾರಲ್ಲ ಮೀಟಿಂಗ್ ಏನೋ ಮಾಡ್ತೀರಂಗವ್ರೆ ಬಿಲ್ ಏನೋ ತಂದು ಬಿಲ್ಲು ಫೋನ್ ನಂಬರ್ ರಿಜಿಸ್ಟರ್ ಆಗೈತೆ ಆಲ್ರೆಡಿ ಹಾಂ ತರ್ಬೇಕಾಯ್ತಾ ಬಿಡು ರಿಜಿಸ್ಟರ್ ಆಗೈತಿದೆ ಏನಿಲ್ಲ ಆನ್ಲೈನು ನಿದ್ದೆ ಹೊಡಿತಾಳೆ ಗಾಡಿ ಬರ್ಬೇಕಾದ್ರೆ ನಿದ್ದೆ ಫುಲ್ ಸ್ಲೀವ್ ಶರ್ಟು ಇದ್ರೆ ಇದಾಗಿರ್ತಾಳೆ ಮಾತಾಡ ನೀವು ಫ್ಯಾನ್ಸ್ ಅವ್ರು ಮಾತಾಡು ಎಕ್ಸ್ಚೇಂಜ್ ಆಯಿತು ನಿಮ್ಮ ರಾಮರಾಜಲ್ಲಿ ಏನೇನಪ್ಪ ಅಡ್ವಾಂಟೇಜ್ ಅಂತಂದರೆ ಯಾವ ಬ್ರಾಂಚಲ್ಲಿ ತಗೊಂಡ್ರೆ ಯಾವ ಬ್ರಾಂಚಲ್ಲಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು ಅಂತಂದ್ರು ಆ ಚಿಕ್ಕಪೇಟೆ ಕೇಳಿದೆ ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲೇ ತಗೊಂಡು ಇಲ್ಲೇ ಕೊಡಬೇಕು ಅಂತ ಮನೆ ಬಂದು ವಾಪಸ್ ಹೋದೆ ಆಮೇಲೆ ಅವ್ರು ಹೇಳ್ರು ಹಂಗಿಲ್ಲ ಅಂತ ಗೈಸ್ ಇದನ್ನು ತಿಳ್ಕೊಳ್ರಿ ನೀವು ಯಾವುದೇ ರಾಮರಾಜ್ ತಗೊಂಡು ಎಕ್ಸ್ಚೇಂಜ್ ಮಾಡಿಸ್ಬೇಕು ಅಂದ್ರೂ ಒಟ್ಟಾರೆ ರಾಮರಾಜ್ ಬ್ರಾಂಚ್ ಆಗಿರೋ ಅಷ್ಟೇ ನೀವು ಬೆಂಗಳೂರಲ್ಲಿ ತಗೊಂಡು ಬೇಕಾದ್ರೆ ಮಂಗಳೂರಲ್ಲಿ ಎಕ್ಸ್ಚೇಂಜ್ ಮಾಡ್ಬೋದು ಆ ಥರ ಗೈಸ್ ಆಯಿತು ಸಕ್ಸಸ್ಫುಲಿ ಎಕ್ಸ್ಚೇಂಜ್ ಎಕ್ಸ್ಟ್ರಾ ಅದಕ್ಕೂ ಇದಕ್ಕೂ 103 ರೂಪಾಯಿ ಜಾಸ್ತಿ ಕೊಟ್ಟೆ ಜಲ್ದಿ ಬರಬೇಕು ಇಷ್ಟದಾಗ ಬಂದರೆ ಗೈಸ್ ತನ್ವಿಗೆ ಬಟ್ಟೆ ಸ್ಟಾರ್ಟ್ ಮಾಡೋಕೆ ನಾವು ಬಂದಿದ್ವಿ ನಮ್ಮ ಅಮ್ಮನ ನಾನಿದ್ರೆ ಸಾಕು ಆ ಅಮ್ಮನ ಕೈ ಏನಾಗ್ತದೆ ನೋಡ್ಬೇಕು ಬೇಕಿದ್ರೆ ಯಾವ್ದಾದ್ರು ಮೇಡ ನಾವು ಯಾವ್ದು ಹುಡ್ಕೊಂಡು ಗೊತ್ತಾಗ್ತಲ್ಲ ಇವಾಗ ಬಾ
ಯುಗಾದಿ ಹಬ್ಬ ಟೈಮ್ ಒಳ್ಳೆ ಕಲೆಕ್ಷನ್ ಬಂದಿದೆ. ಯುಗಾದಿ ಹಬ್ಬ ಟೈಮಲ್ಲಿ ನೋಡ್ರಿ ಬಟ್ಟೆಗಳು ಇಲ್ವಲ್ಲ ಇಲ್ಲಿ ಎಷ್ಟೊಂದು ಚೆನ್ನಾಗಿರೋವು. ಏನು ಮಾಡೋದು? ಎಲ್ಲಿ ಬೇಕು ಇದಕ್ಕೆ ಹೋಗಿ? ಎಲ್ಲಿ ಬೇಕು? ನೀನು ಮಾತಾಡೋದಿಲ್ವಾಗ ಮಂಗಪ್ಪ ನಿಂತ್ಕೊಂತೀಯ. ಯುಗಾದಿ ಹಬ್ಬಕ್ಕೆ ಎಂತ ಬಟ್ಟೆ ಇದೆ ಅಂತ ಇವಾಗ ನೋಡಿ. ಇಲ್ಲಿ ಬಟ್ಟೆಗಳಿಲ್ಲ ಕಣಮ್ಮ. ಸೆಟ್ ಇವಾಗ ಆಗಲ್ಲ, ಸಿಕ್ಕಾಬಿಟ್ಟು ಉದ್ದಾಸ ಇದು. ಇಲ್ಲ ಮೇಡಮ್ ಅವರೇ ನಿಂತ್ಕೋ, ಕೈ ಹಿಂಗೆ ನೀಡು, ಅಗ್ಲಕ್ಕೆ ಹಾಕ್ಸು. ಆತದ ಇದೂ ಅದೇನು ಚೆನ್ನಾಗದ ಮದ್ಮು. ವೈಟ್ ತಂಬಿಡಣ. ವೈಟಾ? ಯಾವ ವೈಟ್? ಇದ್ಕ ನೋಡೋಣ. ಇದ್ಕ ತುಂಡನಾ? ತುಂಡ ಇದು. ಅಯ್ಯೋ ಮನೆ ತಾಣಗಿ ಇಂಥದ್ದು ಅಲ್ವಾ? ಕೆಂಪು ಕಲರ್ ಯಾವ ತಾಣ? ಹಾಂ ಏಮೋ ಕೆಂಪು ನೀಲಿದಮ್ಮ. ಮನೆ ತಾಂಡಾಗಿ ಇದೇ ಕಲರ್ ಅಲ್ವೇನೆ? ಇದೇ ಕಲರಾ? ಮನೆ ತಾಂಡಾಗಿ ಯಾವುದು ನೀಲಿ ಕಲರ್ ಕೆಂಪು ಕಲರು? ಇದೇನಾ? ನೀಲಿ ಕಲರ್ ಕಣಮ್ಮ, ಕೆಂಪು ಕಲರ್ ಅಲ್ಲಮ್ಮ. ಸರಿ ನೀನು ಸೆಲೆಕ್ಟ್ ಮಾಡ್ಬೋದು ನೋಡೋಣ. ತನ್ವಿ ಎಂತ ಸೆಲೆಕ್ಟ್ ಮಾಡ್ತೀಯಾ? ಇಲ್ಲಿ ಬಟ್ಟೆನೇ ಇಲ್ವಲ್ಲಮ್ಮ. ಇಲ್ಲಿ ಏನು ಮಾಡೋದು? ತೆಗಿ ಆಚೆಗೆ. ಇವೆಲ್ಲ ಏನು ಚೆನ್ನಾಗಿ ಹೋಗ್ಬೇಕು. ಮದುವೆಗೆ ಇಂಥ ಇಕ್ಕೊಂಬೋದಲ್ಲಮ್ಮ. ಎಲ್ಲೇ ತನ್ವಿ ತುಂಡಾತದ ಇದು, ತುಂಡಾತದಿ ಇಲ್ಲ ಯಾವ್ದಂದ್ರೆ ಐತ್ ಕೈಕಲಮ್ಮ. ನೋಡೋಕ್ಕಾಗ್ತಲ್ಲ ನೋಡಿದ್ರೆ. ಇಲ್ಲ ತನ್ವಿ ನೋಡಮ್ಮ, ಒಂಚೂರು ಚೆನ್ನಾಗಿರಂಗದ ಇದೇನೆ. ಕೈ ಎತ್ತಂಗೆ ತಣ ತಣ ಅಂತದ. ಇದೇ ಇರಲಿ ಅಲ್ವಾ? ಸ್ಲೀವ್ಲೆಸ್ ಚೆನ್ನಾಗದೆ ತನ್ವಿ. ಸದ್ಯಕ್ಕೆ ಇದೊಂದು ಇರಲಿ. ಇನ್ನು ಬೇರೆ ತಾಯಕ ಕರ್ಕೊಂಬರೋಣ ಒಂದ್ಸಲಿ. ಅದು ಚೆನ್ನಾಗಿಲ್ಲದು ಜಾತ್ರೆ. ತಾಯಕನ ಒಂದ್ಸಲಿ ಕರ್ಕೊಂಬರೋಣ, ಅವಾಗ ಇನ್ನೊಂದ್ಸಲಿ ಚೆನ್ನಾಗಿರೋದು ಹುಡ್ಕೋಣ. ಸದ್ಯಕ್ಕೆ ಒಂದು ಇದ್ಗಡೆ ಹೇಳ್ತೀನಿ, ಪರವಾಗಿಲ್ಲ. ಇರೋರಿಗೆಲ್ಲ ಕಂಪೇರ್ ಮಾಡಿದ್ರೆ ಗಾಯ್ಸಿದು ಹೆಂಗಿದೆ ಮೇಡಮ್? ಸಾಕೇನೆ ತನ್ವಿ ಇದೇನೆ ಚೆನ್ನಾಗದ. ತಾಯಕನ ಒಂದ್ಸಲಿ ಕರ್ಕೊಂಬಂದು ಇದೊಂದ್ಸಲಿ ಇರಲಿ. ಅವಳು ಇನ್ನೊಂದ್ಸಲಿ ಕರ್ಕೊಂಬತ್ತೀನಿ ಗಾಯ್ಸ್. ನನ್ನ ತಂಗಿ ಇನ್ನೊಂದ್ಸಲಿ ಬರ್ಬೇಕಿನ್ನ. ಇದೊಂದು ಸದ್ಯಕ್ಕೆ ಇರಲಿ, ಒಂಚೂರು ಪರವಾಗಿಲ್ಲ ಇರೋದ ನೋಡೋಕ್ಕೆ. ಇವಾಗ ನೆಕ್ಸ್ಟ್ ಅವ್ರ ಅಣ್ಣಂಗೆ ಎತ್ಕೊಬೇಕು. ತನ್ವೀರ್ ಅಣ್ಣಂಗೆ. ನಿನಗೆ ಏಯ್ ಬರ ಮೇಲೆ ನಿಂತ. ಅಯ್ಯ ನೋಡಿ ಇವು ಸಕ್ಕತ್ತಾಗ ನೋಡಮ್ಮ. ಇವು ಇವೆಲ್ಲ ಸಿಕ್ಕಾಬಿಟ್ಟೆ ದೊಡ್ಡ ಆಗೋದು ಕಣಮ್ಮ ಸೈಜು. ನೋಡು ಎಲ್ಲ ಡ್ರೆಸ್ ಹಾಕಂತ ಹಾಕ್ಸ್ಲ ನಿಂಗೆ. ಪ್ಯಾಂಟಿಗೆ ಕಂತಿದ್ದು ಕುಂಜ ಜೊತೆಗೊಂದ ಅಮ್ಮ. ಒಂದು ಅಮ್ಮ ಹೆಂಗ ಒಂದ್ಸಲ ಟ್ರೈ ಮಾಡೋಣ ಬಾರಮ್ಮ. ಡ್ರೆಸ್ ಹಾಕ್ಸ್ತೀನಿ ನಿಂಗೆ. ಬೈಲಿ ಮತ್ತೆ ಹಾಕೋ. ಇಲ್ಲ ಇನ್ನು ನಿಂತ್ಕಂಗೆ ಚೆನ್ನಾಗಿ ಕಾಣ್ತಿದ್ದೇನೆ. ಅತ್ತೆ ಚೆನ್ನಾಗಿ ಕಾಣ್ತಿದ್ದೇನೆ. ಏಯ್ ನೀಲಿ ಕಣಮ್ಮ. ನೋಡಿ ಇದು ಸೇಮ್ ತನ್ವಿ ಥರದೇ ಅಮ್ಮ. ಕಲರ್ ಚೇಂಜ್ ಅಷ್ಟೇ ನೋಡು. ಸೇಮ್ ಡಿಫ್ರೆಂಟು. ಹಿಡ್ಕೊಂಡು ವಿಷಯ ನೋಡೋಣ. ಆಯ್ತು ಅಂದ್ರೆ ಒಂದ್ಸರಿ ಡ್ರೆಸ್ ಹಾಕ್ತೀನಿ. ಸ್ಲೀವ್ಲೆಸ್ ಹಾಕ್ಬಿಟ್ಟೆ ಹಾಕೋ. ತಾಯಿಗ ಏಮೋ ನೀಲಿ ಕಣಮ್ಮ. ತಾಯಿಗೆ ನಿನಗೆ ಬೇಕಾದ್ರೆ ನೋಡಿ, ಇಲ್ಲೂ ತಾಯಿಗೆ ಅಂತೀನಿ ನೋಡಿ ಗಾಯ್ಸ್. ಇಲ್ಲಿ ಬಂದ್ರು ತಾಯಿಗೆ ಅಂತ ನೋಡಿ, ಮಗಳಿಗೇನೆ ನೋಡು. ಸೇಮ್ ಎರಡು ಒಂದೇ ಥರ ಕಣಮ್ಮ. ನೋಡು ಎರಡು ಒಂದೇ ಥರನೇ. ಡಿಸೈನ್ ಎಲ್ಲ ಸೇಮ್ ಡಿಸೈನು. ಕಲರ್ ಮಾತ್ರ ಚೇಂಜು. ನೋಡು ನೀನು ನೋಡು ಒಂದೇ ಥರ ತನ್ವಿಗಳಿಗೆ. ಇರ್ಕಳೆ ತನ್ವಿ ತಗೊಂಡಿಲ್ಲ ತಗೋ. ನೋಡಿ ಇದು ಅಷ್ಟೇನೆ, ಜಾಸ್ತಿ ಏನಿಲ್ಲ. ಇಟ್ಕಳೆ ನೋಡಿ, ಎರಡು ಇಟ್ಕಳೆ ನೋಡಿ. ತಬ್ಕೊಂಡು ಹೋಗಿ ಮಜ್ಜಾ ಮಾಡೋಕೆ ತನ್ವಿ. ತಾಯಿಕನ ಮದುವೆ ಒಂದೇ ಸಲ ಬರೋದು. ನಾನಂತೂ ಕೊಡ್ಸಲ್ಲ ನನ್ನ ಮದುವೆ ನಿನಗೆ. ನಾನು ಬೆಟ್ಟದ ಮೇಲೆ ಗೈಸ್ ಮದುವೆಯಲ್ಲಿ ಆಗಲ್ಲ. ಇವ್ರು ಖುಷಿ ಪಡ್ಬೇಕಷ್ಟೇ. ನೋಡು ಬಟ್ಟೆ ಆದಾಗ ಶಕ್ತಿ ನೋಡಿ ಪಾಪ. ಎಲ್ಲ ಕೈ ನೀಡು ಉದ್ದಕ್ಕೆ ನೀಡೆ. ನೀವು ಇಟ್ಕಡೆ ಹಿಂಗೆ ತಬ್ಗಳು ಹಿಂಗೆ ನೋಡೇ ತಬ್ಕೊಂಡು ಎಳೆ ಪಾಪ ಅಂತಾರ ನೋಡಿಯ. ಹಾಂ ಆಗಳ ಅವಳಿಗೆ ಸೈಜ್ ಅಲ್ಲಪ್ಪ ಕೊಟ್ರೋಗೆ. ಕೊಟ್ರೋಗೆ ಇದೇ ತಗೊಂಡ ಕೊಟ್ರೋಗನು ಇದಾಗ್ತದ ಅವಳಿಗೆ. ತುಂಡಾತದ. ಸುಮ್ಮನೆ ನೋಡಿ ಎಲ್ಲರಿಗೂ ಕೊಡ್ತಿದ್ವಿ. ಅವ್ಳಿಗೆ ಒಂದು ತಗೋ ಒಂದು ಬಿಡು, ಯಾವಾಗಾರ ಕೊಡ್ಸೋಣ ಗೌರಿ ಹಬ್ಬಕ್ಕೆ ಬಂದಾಗ. ನೋಡಿ ಗೈಸ್, ನಮ್ಮ ಅಮ್ಮ ಅಂದರೆ ನಮ್ಮಮ್ಮ ಫುಲ್ ಅಟ್ಯಾಚ್ ಆಗಿ ಯಾರು ಇರ್ತಾರೋ ಅವ್ರಿಗೆ ಅಷ್ಟೇ ತಾಂತ ಇರೋದು. ನಮ್ಗೇನೋ ಸುಮಾರು ಜನ ಅವ್ರು ತನ್ವಿಗೆ ತಾಣಕ್ಕೆ ಒಂದು ಸ್ಪೆಷಲ್ ರೀಸನ್ ಇದೆ ಪಾಪ. ನಾನು ಹಬ್ಬ ಬಂತು ಅಂದರೆ ತನ್ವಿಗೆ ಮಿಸ್ ಇಲ್ಲ ಬಟ್ಟೆ ಬರೇ ಏನು ಜಾಸ್ತಿ ಏನಲ್ಲ. ನಮ್ಮ ಅಮ್ಮಂಗೆ ಯಾರ್ಯಾರೆಲ್ಲ ಫುಲ್ ಅಟ್ಯಾಚ್ಮೆಂಟು ಲವ್ವಲ್ಲಿ ಅವರು ಅತ್ತೆ ಪತ್ತೆ ಅನ್ಕೊಂಡು ಅವ್ರಿಗೆಲ್ಲ ತಗೊಂತದೆ. ಎಲ್ಲರಿಗೂ ತಗೊಂತ ಇಲ್ಲ ಅಷ್ಟೇ. ಕಾಸಿಲ್ಲ ಗಾಯ್ಸ್, ಕಾಸು. ನಾನೇನೆ ಬಾಡಿಗೆ ಬಟ್ಟೆ ತಗೊಂಡು ಶೋಕಿ ಮಾಡೋಣ ಅಂತಿದ್ದೆ. ಯಾರೋ ಬಡ್ಡಿ ಮಗನೇ ತಂಗಿ ಮದುವೆ ನಾನು ಹಾಕೋಣ ನೈಟ್ ಸುಡ್ತೇನೆ, ಬಾಡಿ ರೆಂಟಲ್ಲಿ ಹೋಗ್ಬಿಡೋಣ ಅಂತಿದ್ದೆ. ತಂಗಿ ಮದುವೆ ಒಂದೇ ಸರಿ ಬರೋದು, ನೀನು ಏನು ಬಾಳ್ತೀವೋ ತಗೊಳ್ಳೋ ಅಂತ ಅಂದ್ಬಿಟ್ಟು ಯಾರೋ ಭಕ್ತಾದಿಗಳಲ್ಲ
ನಿಮಗೆ ಬೇಕಾದ್ರೆ ಕೊಡ್ಸಿದ್ದು ನನ್ನ ಕಡೆಯಿಂದ ಕೊಡ್ತೀನಿ ತಂಗಿ ಮದುವೆಗೆ ಹಾಕು ಅಂತ ಕೊಡ್ಸಿದ್ರು ಅದಕ್ಕೆ ತಗೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ನಾನು ತಾಂತಾನೆ ಇರಲಿಲ್ಲ, ತಾಣ ಮಗನೇ ಅಲ್ಲ. ಇದೇ ತಗೋ ಬರೋ ಬೆಸ್ಟ್ ಮಾ ಅವಳಿಗೆ ಸಾಕು, ಬೇಜಾನಾಯ್ತು ಅವಳು ಇರೋಕೆ. ಇವಳು ಕರ್ರು ಬೇರೆ ಆಳ್ಕೊಳ ಮಾಡೋದು, ಇದು ಒಂದು ಸೆಟ್ ಆಗಲ್ಲ. ಅವಳು ಒಂಚೂರು ಬೆಳಗಿದ್ದೀರ ಸೆಟ್ ಆಗೋದು ಅದು. ಥೂ ವಾಪತ್ತ ನೆಕ್ಸ್ಟ್ ತಣ್ಣೀರು ಹಣ್ಣನ್ನು ತಗೋಬೇಕು. ಹಳೆ ಪಾತ್ರೆ ಕೂತು ಸಾಮಾನು ಹಂಗೆ ಎತ್ಕೊಂಬತ್ತಾರೆ ನೀನು ಅದನ್ನು. ತನ್ವೀರ್ ಹಣ್ಣು ಮುಂದೆ ಎತ್ಕೊಬೇಕು, ಮತ್ತು ನಮ್ಮ ಆಂಟಿ ಮಕ್ಕ ಬೋನ್ ಅವನಿಗೆ ಒಬ್ಬಗೆ ಎತ್ಕೊಬೇಕು. ಓಹೋ ಬರೇ ಆಗ್ತಾರೆ ಸರಿ, ನನಗೆ ಏನು ಮಾಡೋಕ್ಕಾಗಲ್ಲ. ತನ್ವೀರ್ ಹಣ್ಣಿಗೆ ಸೂಟ್ ತಗೊಳ್ತೀನಿ ರೀ, ಸೂಟ್ ಹಾಕ್ಸೋಣ ಅವನಿಗೂ. ಎಲ್ಲವಪ್ಪ ಸೂಟು ಇದು ಇಟ್ಕೊಳ್ಳೋದೊಂದು ಅದ್ರ ಐತಲ್ಲ, ಸೂಟ್ ಹುಡ್ಕೊಂತೀವಿ ಇವಾಗ. ತನ್ವೀರ್ ಹಣ್ಣಿಗೆ ಇದೆ ತಳೆ, ನಿಮ್ಮ ಹಣ್ಣಿಗೆ ಮುಂದಾಡೆ ಇಟ್ಕೊಳ್ಳೆ, ಮುಂದಾಡೆ ಇದು ಇಟ್ಕೊಳ್ಳೆ ಧನುಗೆ. ಇದು ನಮ್ಮ ಆಂಟಿ ಮಾವನಿಗೆ ಇಟ್ಕೊಂಡಿದ್ದೀನಿ. ತನ್ವೀರ್ ಹಣ್ಣಿಗೆ ಅದೇ ಐ ಸಾಲ್ ಪ್ಯಾಕ್ಡ್ ಎಲ್ಲ ಇಲ್ಲಿ ಹಾಕೊಂಡಿದ್ದೀನಿ. ಇವಾಗ ಸೀದಾ ಇಬ್ಬರು ಎತ್ತಾಗ ಮನೆಗೆ ಹೋಗ್ತಾ ಇರೋದು. ಐ ಕಡೆ ಮತ್ತಕ್ಕೆ ಮನೆ ಕಡೆನೇ ಬಿಡ್ತೀನಿ, ಹೋಗಲ್ಲಿ ಕೈ ಗೇಟ್ ಕೈ ಹೋಗು. ಬೇಕಾ ಸೀರೆ ಕಾಸು ಜಾಸ್ತಿ ಎಂತಾಗಾಯ್ತು ಅಮ್ಮ, ಸೀರೆ ಆಸೆ ಆಯ್ತು ತಗ ನಡೆಯುತ್ತೆ, ಬೇಡ ನಡಿ ಬೇಡ ನಡಿ ಅಂತ ಒದ್ದಾಡ್ತದೆ. ಏನ್ ಮಾಡ್ತೀಯ? ನನ್ನ ಸೆಲೆಕ್ಷನ್ ಇದು. ಮೋ ಫಸ್ಟ್ ನಾಯಿ ಅಂತೆ, ಇದು ನಾನು ತಂದಿದ್ದೀನಿ ನೋಡಿ. ನಾನು ಬಿಡ್ತಿಲ್ಲ ನೀವು ಇನ್ನೊಂದು 4-5 ಬರ್ತಾವ ತಗೊಂಡೋಗು. ಏನು 4 ಯಾರಪ್ಪ ಹುಡುಗರು? ಇನ್ನು 4 ಎಲ್ಲವೇ ಬರ್ತಾವ ನೋಡು. ಯಾರು ಗೊತ್ತಿಲ್ಲ ಪಾಪ ಅವರೆಲ್ಲ. ಬೆಕ್ಕಿಗೆ ಹಾಲು ಬಿಡು ಫಸ್ಟ್ ಬಿಡ್ಕೊಂಡು ಮನೆ ಬಿಡ್ತಿಲ್ಲ ಅಂದ್ರೆ ಇವ್ರು ಶಿಷ್ಯನೆಲ್ಲ ದನ ಮಿಸ್ ಕಟ್ಕೊಂಡು ಹೋಗ್ತಿಲ್ಲ ಇವ್ರು ನೆನಪ ಇವ್ರನ್ನ. ಇವ್ರಿಗೆಲ್ಲ ಬಟ್ಟೆ ಕೊಡ್ಸಕ್ ಬಿಡುವ. ಅದೇ ಯಾರ್ಗದು? ಯಾರ್ಗದು? ತನ್ವಿ ಯಾರಿಗಿದು ಏನ್ ಕಿಕ್ಕಿಡೋದು ಈಗ ಹೇಳಿ ನೀನು. ವೆರಿ ಗುಡ್ ವೆರಿ ಗುಡ್. ನಿಂದಿದು ಇನ್ಯಾರ? ನಮ್ ಡಾನ್ಗೆ ತಳಲೆ ರೋಡಿ ಡಾನು ಅವ್ನಿಗೆ ಚೆಕ್ ಮಾಡೋಣ ಫಸ್ಟ್. ಇದು ಇವನ್ಗೆ 34. ಇವಾಗ ನಿಂದೆ ಶಿಷ್ಯ, ನಮ್ ಶಿಷ್ಯ ಗೈಸ್. ಇವರೆಲ್ಲ ನಮ್ಮ ಅಪ್ಪು ಸೈನ ಗೈಸ್. ಇವರೆಲ್ಲ ಮ್ಯಾಕೆ ದನ ಮೇಸ ಬರ ನಮ್ಮ ಅಪ್ಪನ ಜೊತೆ ಇದ್ರಾಗಿರ್ತಾರೆ. ಈ ಕಡೆ ಬಾ. ಏನ್ ಗೊತ್ತೇನಾ, ನಾನು ಏನ್ರೆ ಸಾಕು ಲಕ್ಕಂತ ಬರ್ತಾರೆ, ಒಂದ್ ಗಳಿಗೆ ನಿದ್ದೆ ಮಾಡಕ್ ಬಿಡ್ತಾರೆ ಇವ್ರು. ನನ್ ಕೆಲ್ಸನೆಲ್ಲ ಮಾಡ್ಕೊಡ್ತಾರೆ. ವೆರಿ ಗುಡ್. ತಗ ಯಾರಿಗೆ ಏನ್ ಕೇಳಿದ್ ಕೇಳದ್ ನೀನು ಈ ಕಡೆ ತಿರ್ಗಲ್ಲ ಅಲ್ಲಿ ಹೇಳಲ್ಲಿ ನೋಡಿ. ಇವ್ರಿಗೆಲ್ಲ ಸೂಟ್ ಆಗ್ತಾ ಇದೆ ನೋಡಿ ಅವ್ರಿಗೆ. ಆನ್ ಹುಡುಕ್ತೆ ನೀಲಿ ಕಲರ್ ಸಿಗ್ಲಿಲ್ಲ ತಡಿ. ಇವನೇನ್ ಮಾಡ್ತಾನೆ ಹೇಳು? ಇವ್ರಿಬ್ರಿಗೂ ಇವ್ರು ತರ ನೋಡಿದೆ ನೀಲಿ ಕಲರ್ದೇನೆ. ಅವ್ನಿಗೆ ಅದೇ ಅದೇ ಅದಕ್ಕೆ ಒಂದೇ ತರ ತರದಂತೆ. ಅವನಿಗೆ ನೀಲಿ ದುಡುತ್ತೆ, ನೀಲಿ ಸಿಗ್ಲಿಲ್ಲ ಒಂದು ಜನಕ್ಕೆ. ಏನೋ ಅಂಗಡಿಗೆ ಹೋಗಿ ಸೋಪು ಸಾಂಬಾರ್ ತಗೊಂಡ್ ಕೊಡ್ತಾನೆ. ಅವ್ನು ಬಿಚ್ಚಾದ ಹಾಕ್ಸ್ ನೋಡ ಅವ್ನಿಗೆ ಆಗ್ತದ ಇಲ್ವ ಅಂತ. ಮದುವೆ ಮನೆಗೆ ಹಾಕಂತ ಬಿಡು. ಯಾರು ಇವನು ಇವನು ಬರಲಿ. ಇವನು ಎಲ್ಲಿದ್ದ ಇವನು ಮಗ 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 ಮೋಟ್ ಮಗ. ಏನ್ ಏನ್ ಕೊಡ್ತಾ ಇರೋದು? ಏನ್ ಕಲ ನೀನ್ ಕೊಡ್ತಾ ಇರೋದು ಮದುವೆಗೆ? ಹೇಳ್ರಿ ಎಲ್ಲಾರು ಮಿಸ್ ಮಾಡ್ದಂಗೆ ಮದುವೆ ಬಂದು ನಿಂತ್ಕೊಂಡು ಕೆಲಸ ಎಲ್ಲ ಮಾಡ್ಬೇಕು ಸರಿನಾ? ಎಲ್ಲ ಚಪ್ರ ಹಾಕ್ಬೇಕು, ಚಪ್ರ ಹಾಕ್ಬೇಕು, ಹೂವ ಕಟ್ಬೇಕು, ಜನ ಓಡಿಸ್ಬೇಕು, ಎಲ್ಲ ಮಾಡ್ಬೇಕು ಸರಿನಾ? ಹಾ ನಾನು ಹೆಂಗ್ ಮಾಡ್ದೆ ಏನು ಹಂಗೆ ನೀನು ಮಾಡ್ಬೇಕು. ತನ್ವಿ ಮದುವೆ ನಾ ಮಾಡ್ತಿ ಹೋಗು ಕೊಟ್ಬವ್ರಿ ಮನೆಗೆ. ರೈಸ್ ನೋಡ್ರಿ ಎಲ್ಲ ಈ ಚಿಕ್ಕ ಚಿಕ್ಕ ಪಿಳ್ಳೆಗಳೆಲ್ಲ ಸುಟ್ಟು ತಗೊಂಡಿದ್ದೀನಿ. ನಾನೆಲ್ಲ ಈ ವಯಸ್ಸಲ್ಲಿ ನನಗೆ ಟಿ ಶರ್ಟ್ ಕಚನೆ ಕೊಡ್ತಿರಲಿಲ್ಲ ನೀವು. ಏನ್ ಮಾಡೋಣಪ್ಪ ನಮ್ಗಂತ ಕಾಲ ಬಡತನ ಬಡ್ಕೊಂಡ್ ತಿಂತಿತ್ತು. ಬಡ್ಸ್ತಾನ ಬಡ್ಕೊಂಡ್ ತಿಂತಿತ್ತ? ಬಡ್ಕೊಂಡ್ ತಿಂತಿತ್ತು. ಇವಳಿಗೆಲ್ಲ ಕೊಟ್ಟು ಕಳ್ಸ ಅವಳಿಗೆ ಇಲ್ಲ ಕಣ. ಟಿ ಶರ್ಟು ಪ್ಯಾಂಟು ಹಾಕಿದ್ಯಾ? ಒಲಿ ಬಿಡು. ಆಯ್ತು ಎಲ್ಲ ಎಲ್ಲ ಮುಖದಲ್ಲಿ ಆನಂದದಿಂದ ಇದು ಮಾಡೋರು ಬಟ್ಟೆಗಳ. ಮಕ್ಕಳು ಖುಷಿಯಾಗ ನೋಡುತ್ತ ಈ ಬಟ್ಟೆಗಳು ಅಂಗಡಿಲಿ ನನಗೆ ನಮ್ಮ ತಾಯಿ ಬಂದು ಸಗ ಎತ್ಕೊಂಡೆ ಅದು ಇಕ್ಕತ್ತದ ಇಟ್ಕೊಳಲ್ಲ ಬಿಡೋದು ತೆಗ್ದು ಎಸಿತಾಳೆ ಮುಗ್ಗಳಿಗೆ. ಯಾಕಿದು ತಗೋ ಎಲ್ಲ ಖುಷಿ ಆದ್ರೆ ನಿನ್ ಸೈನ್ಯ ಅವಳು. ಗೈಸ್ ಇವಾಗ ಇಷ್ಟು ಜನಕ್ಕೆ ಏನ್ ಕೊಡಿಸ್ತೆ ಇವ್ರು ನಾವು ಏನ್ ಹಿಂಗಂದ್ರೆ ಸಾಕು ರಪ್ಪ ಅಂತ ಬಂದು ಮನೇಲಿ ಇರ್ತವೆ ಇವರು ನಮ್ಮ ವಸಂತ ಮಾವ ಎಂದು ಸಾಕಲ್ಲ ಇಲ್ಲೇ ಇರ್ತ ಪಾಪ ಬಿಡಿ ಮಿನಿ ಮಿನಿ ಅಂದಂಗೆ ನನಗ್ ಮಾಡಿ ಕರ ಇಲ್ಲ ಯೋ ಅಂದ್ರು ಅತ್ತೆ ಮಾವ ಹಿಂದೆ ಹಿಂದೆ ತಿರುತ್ತಾ ಇರ್ತಾರೆ ಗೈಸ್. ಹಿಂಗಂದ್ರೆ ಸಾಕು ಹೆಂಗ್ ಬರ್ತಾರೆ ಅಂತ ಇವರು. ಅದಕ್ಕೆ ಇವರೆಲ್ಲ ನಾವ್ ಇವ್ರು ನಮ್ಮವ್ರೆ
ಕರೆಕ್ಟಾಗಿ ಆಗ್ತದನಪ್ಪ. ಇವರು ನಮ್ಮವ್ರನ್ನ ಏನ್ಬಿಟ್ಟು ಬಟ್ಟೆ ತಮ್ಮ ಕೊಡ್ಸಿದಷ್ಟೇನೆ. ನಮ್ಮ ಅಪ್ಪಂಗೆ ಹೇಳ್ತೀನಿ ಹೆಂಗಪ್ಪ ಅಂತ. ದರ್ಬಾರ್ ನಡ್ಸೋಕಪ್ಪ ಅಂತಾರೆ. ದರ್ಬಾರ್ ನಡ್ಸೋದು ಅಂತಂದ್ರೆ ನೋಡಿ ಎಲ್ಲ ಗೈಸ್ ಚಿಕ್ಕ ಮಕ್ಳಿಗೆ ಹೆಂಗ್ ಬಕೆಟ್ ತೆಗೋದು ಅಂದ್ರೆ ನೋಡಿ ಕಮ್ಮಿ ಕಾಸು. ಕಮ್ಮಿ ಅಂದ್ರೆ ಅಷ್ಟೊಂದು ಕಮ್ಮಿ ಅಂದ್ರೆ ಜಾಸ್ತಿನ ಆಯ್ತು. ನೀರ್ ಅಡಿಗೆ ತೆಗ್ದಪ್ಪ ನಾವು. ಆದ್ರೂ ಏನೋ ಒಂಥರ ಖುಷಿ. ಸೂಟ್ ಆಗ್ತಾ ಇದೀವಲ್ಲ ತಾಯ್ತು ಮದುವೆಗೆ ಅಂತ. ಮಾಮೂನ್ ಅಂತ ತೆಗ್ದಾಕ ನಮ್ಮಿಲ್ಲ. ನೀನ್ ಯಾಕಪ್ಪ ಹಂಗ್ ಬೈತಿದ್ದಿ ದರ್ಬಾರ್ ಅಂತ? ಎಲ್ಲಾರು ನಿಂತ್ಕೋಬೇಕು ಬಂದು 3 ಜನ ಹಾಕೊಂಡು. ಇವಾಗ ನಿಂತ್ಕೊಂಡು ಪ್ಯಾಂಟ್ ಶರ್ಟ್ ಅದೇ ಕಾಸು. ಇದಕ್ಕೂ ಇನ್ನು 300 ರೂಪಾಯಿ ಜಾಸ್ತಿ ಆದ್ರೆ ಇದೇ ಬರ್ತದೆ. ನೀನು ಒಂದು ತಾಂಬಡಿ. ಮಕ್ಳು ಚೆನ್ನಾಗಿರ್ಬೇಕು ಈಗಿನ ಕಾಲದಾಗೆ. ನಾನಂತೂ ನನ್ನ ಮಕ್ಳಿಗೆ ಕೊಡ್ಸಕ್ ಆಗಿರ್ಲಿಲ್ಲ ಈ ಕಾಲದಾಗೆ. ನೀನ ನಮ್ಮ ಮಗನಾಗ್ಬಿಟ್ಟು ಮಕ್ಳಿಗೆ ಕೊಡ್ತಿದ್ಯಲ್ಲ ಬ್ರೋ. ಅಲ್ಲ ಯಾರ ಮಕ್ಳನಾಗ್ಲಿ ಮಕ್ಕಳು ನಮ್ಗನ ಕೊಡ್ಸಕ್ಕಿರ್ಲಿಲ್ಲ ಅವಾಗ. ಅದೊಂದು ಖುಷಿ ಬಿಡಪ್ಪ. ಆಯ್ತು ಅಡಿಗೆ ತಂಬ. ನಿನಗೆ ರೇಷ್ಮೆ ಸೀರೆ ಹೊಲಕ್ ಬಂದ? ಬೇಡ ಕಣಪ್ಪ. ಇವ್ರಿಗೂ ರೇಷ್ಮೆ ಸೀರೆ, ಇವ್ರಿಗೆ ನಿಮ್ ತಾತ ಬಿಗ್ತಿ ಇದ್ರಿಗೆ ಒಂದೇ ಸೇಮ್ ನಿಮ್ ತಾತ ಕೊಡೋದೇ ಸೇಮ್ ಕೊಡ್ಸಿದ್ನಲ್ಲ. ಅಲ್ಲಿ ಯಾರಾದ್ರೂ ತಾಂಬೂಲ ಕೊಡೋರು ಅಂತ ಕರೆದ್ರೆ ಏನ್ ಮಾಡ್ತೀರ ಆಮೇಲೆ ನೀವು? ಇವತ್ತಿನ ಕಾಲದಲ್ಲಿ ತಾಂಬೂಲ ಕೊಡೋರು ಸೇಮ್ ಒಂದೇ ತರ ಬಂದಿರ್ತಾರೆ. ನಿಮ್ಮನ್ನ ಬರ್ರಿ ತಾಂಬೂಲ ಕೊಡ್ರಿ ಕರೆದ್ರೆ ಏನ್ ಮಾಡ್ತಿ? ನಮ್ಮನ್ನ ಯಾರು ಕರೆಯಲ್ಲ. ಗೈಸ್ ಇವ್ರಿಬ್ರು ಒಂದೇ ತರ ಒಂದೇ ಸೇಮ್ ಆಗಿರ್ಬೋದು. ಇವ್ ಬಂದ್ ನೆರಕೂರು ಬಂದ್ಬಿಟ್ಟವಲ್ಲ, ಬೆಳಗಿದ್ದೀವಲ್ಲ ಇವು. ಅక్కడ ಬರೀ ವೇಲ್ಕ್ರವಲ್ಲ ಆಯ್ತಾ ಹಾಕೊಳ್ಳಲ್ಲ. ಗೈಸ್ ಇವ್ರಿಬ್ರು ಒಂದೇ ತರ ಸೀರೆ ತಂದ್ಬಿಟ್ಟಿದ್ದೀನಿ. ನಮ್ ಸಂಬಂಧ ಆಯ್ತು ಬಿಡೋದು ಇಲ್ಲ, ಅವ್ರಿಗೆ ಕೊಡ್ತಾರೆ. ಹೀಗೆ ಏನೋ ಖುಷಿ ಆಯ್ತು. ಬದ್ರಾಗಿರೋರು ನಾವೇ ಕೊಡೋಣ. ಏನೋ ಎಲ್ಲ ಒಂಥರ ಜಾತ್ರೆ ಮಾಡ್ತಾರೆ ನಮ್ಮ ಅಪ್ಪ. ಕಾಸು ಜಾಸ್ತಿ ಆಗ ನಮ್ಮ ಅಪ್ಪಂಗೆ. ಯಾರು ಅದೇ ಮೇಲೆ ಹೇಳ್ಕೊಂಡು ಹೋಗಲ್ಲ ಅವಾಗ. ಒಂದ್ಸಲ ಹಿಂಗಂತದ ಆಮೇಲೆ ಅಯ್ಯೋ ಖರ್ಚ. ನನಗೆ ದುಡ್ಡಿನ ಯೋಚನೆ ಅಲ್ಲ, ಮಗಳದ ಯೋಚನೆ. ಅದೇ ಹೇಳ್ಬೇಡ ಸಾವಿರ ಸರಿ. ವಸಂತಮ್ಮಗಿಂದ ಬೇಕನಪ್ಪ. ನೋಡಪ್ಪ ಇಲ್ಲಿ ಕಳೆ ನೋಡಪ್ಪ ಕಳೆನ ದೇವ್ರು ಕೊಡ್ತಾನೆ, ದುಡಿತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಮಗಳು ಹೊರಟಲ್ಲ, ಟೈಮಿಂಗ್ ಸರಿಯಾಗಿ ಬಿಟ್ಟಿಲ್ವಲ್ಲ, ಟೀ ಇಲ್ಲವಲ್ಲ. ಈಗ ಆಚೆ ಕಡೆ ಕೂತ್ಕೊಂಡು ತಟ್ಟೆಗೆ ತುಂಬಿ. ವಸಂತಮ್ಮ ಅಡ್ಗೆ ಮಾಡಿಕ್ತಂಗೆನೆ ದಪ್ಪ ಆಗೋದು ನೀನು. ಮದ್ವೆ ಆದಾಗಿಂದ ಮಗಳು ಈಗ ಹೋಗ ಹಸು ಕಾಳು, ಅವರೆ ಕಾಳು, ಮಡಗಿರ್ತಾಳೆ, ಒಂದ್ ಕಾಳು ಹಾಕ್ತಾಳೆ. ಇನ್ನೇನ್ ನೀನ್ ಹೊಸ ಕಟ್ತಂತ ಹೇಳಿ ಇವಾಗ ಹೊಸವ ಯಾವ ಮಗಳು 7-8 ವರ್ಷ ಈಚೆ ಬಂದಿರೋದು. ಅದಕ್ಕಿಂತ ಮುಂಚೆ ಆರಾಮ ಅದೇನಾ? ಅದೇನೇ ಅದೆಲ್ಲ ಮರ್ತೋಯ್ತು. ಹಳೆ ದಿನಗಳು ತೊಳಸ್ತೊಳ್ ಸಿಕ್ತಿದೆ 7 ಗಂಟೆಗೆನೆ. ಉಪ್ಪ ಸಪ್ಪೆನ 7 ಗಂಟೆ ಹೋಗ ತಿಂತಾಳೆ. ಈಗ ಅಪ್ಪನ ನೆನೆಸ್ಕೊತಿರ್ಬೇಕು. ಹೋಗು ಹೋಗಳಿ ಸುತ್ತ ತಿಂತಾಳೆ. ಕಾರಲ್ಲಿ ಇಟ್ಬಿಟ್ಟಿದೀನಿ ಅವಳು ಹುಷಾರು ಎತ್ತದ್ ಬೇಡವಾ? ಅವಳು ತುಂಬ್ತಾಳೆ. ಏನೋ ತಿಂತವೆ. ಫೋಟೋ ಶೂಟ್ ಬಗ್ಗೆ ಏನು ಮಗಳು ಫೋನ್ ಮಾಡಿಲ್ಲ? ಫೋಟೋ ಶೂಟ್ ಹೋದ್ಮೇಲೆ ನೋಡು ಒಂದ್ ಫೋನ್ ಮಾಡಿಲ್ಲ ಅಪ್ಪ ಅಂತ. ಲವ್ ಹೋಗ್ಬೇಕಾರೆ ಮಾಡಿದ್ರು. ಏನಂತ ಓದ್ತಾ ಇದೀನಿ ಅಂತ ಮಾಡ್ತಾರೆ, ಫೋನ್ ಮಾಡ್ದಂಗಿದ್ದು. ಗೈಸ್ ಆಮೇಲೆ ಹೋಗೋರೆ ಏನ್ ಇವತ್ತು ನೈಟ್ ಬಿಡ್ಬೋದೇನಪ್ಪ. ಯಾವ ಮೈಸೂರು ಮೈಲುಕೋಟೆಗೆ ನಾಳೆ ಬೆಳಗ್ಗೆ ಹೋಗ್ತಾರಂತ. ಇಲ್ಲೆಲ್ಲ ಅವ್ರ ಅತ್ತೆ ಮನೆ ಇಲ್ಲೇ ಅಂತಪ್ಪ. ಯಾವ್ದೋ ಊರು ಹೇಳಿದ್ರು ನನಗೆ, ಕನಕಪುರ. ಅಲ್ಲಿ ಇರ್ತಾರಂತೆ. ಗೈಸ್ ನನ್ನ ತಂಗಿ ಜೊತೆಗೆ ನಮ್ಮ ಅತ್ತೆ ಮಗಳನ್ನ ಜೊತೆ ಮಾಡಿ ಕಳಿಸಿದೀವಿ. ಹೋಗಿ ಮುಗಿಸ್ಕೊಂಡ್ ಬರ್ತಾರೆ. ನಮ್ಮ ಅಪ್ಪ ಮಾಡ್ಬೇಕಂತಿದ್ದೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಅದೆಲ್ಲ. ಗಂಡವ್ರು ಮಾಡ್ಸೋದು ಯಾರು ಅಲ್ಲ ಮಾಡ್ಸೋ ಗೊತ್ತು. ನೀನ್ ತಂಡಿ ನೀನ್ ಮಾಡಿಸ್ಬೇಕಾಯ್ತು. ಮಾಡ್ಸಿವೋ ಏನೋ ಮಗಳು ಚೆನ್ನಾಗಿರ್ಲಿ ಅಷ್ಟೇ ತಾನೇ ನಿನಗೂ ಬೇಕಾಗಿರೋದು. ಆಗ ಚೆನ್ನಾಗಿಲ್ಲ. ಇವಾಗ ನೀನ್ ದುಡಿಯೋ ಓದಿಸಿದೀನಿ, ದುಡ್ಕೊಂಡು ಮಾಡೋ. ನಾನು ಹಂಗಾದ್ರೆ ನೀನು ಗಂಡು ಮಗ, ತಂಗಿ ಚೆನ್ನಾಗಿ ಮಾಡಿ ಕಳಿಸೋ. ನಿಮಗೂ ಒಳ್ಳೆ ಹೆಂಡತಿ ಸಿಗ್ತಾಳೆ. ನೀನು ಮೊದ್ಲು ನನಗೆ ಮಗಳು ನೋಡ್ಬಿಟ್ಟು ಮಗನ ದಾರಿ ಮಾಡ್ಬೇಕು ನೀನು. ಯಾರಿಗೆ? ಮಗಳಿಗೆ? ನನಗೆ ನಿನ್ಗಿದ್ದೇನೋ ನಮ್ಮ ತಾತನ ಅಷ್ಟಿಲ್ವೇ ನಾವು ಗೈಕಂತೀನಿ. ನಾವು ಈಗ ನಾನು ಗೈಕಂತಿನ್ಲಿವ 15 ವರ್ಷ ಆದ್ರೂ ಇವತ್ತಿನ ಕಾಲದಲ್ಲ ಅಪ್ತಿನ ಮಕ್ಳು ಮಾಡ್ತಾರೆ. ಅದೇ 15 ವರ್ಷ ನಾನು ಗೈಕಂತಿದ್ದೀನಿ. ನಾನು ಬಿಟ್ಟ ಮೇಲೆ ನಿಂದೆ ಅಲ್ಲ ಕಣಪ್ಪ. ಇವತ್ತಿನ ಕಾಲದಲ್ಲಿ ದೊಡ್ಡವರೆಲ್ಲ ಮಕ್ಳು ಮಾಡಿಕ್ತಾರೆ. ದೊಡ್ಡವರು ಅಂದ್ರೆ ಅವ್ರು ಶ್ರೀಮಂತರು ಮಾಡ್ಯಾರೆ. ನಾವು ಬೆಳಿಗ್ಗೆ ಎದ್ದು ಹೊಲ ಉಳ್ಳೋರು ಎಲ್ಲ ಏನೂ ಮಾಡೋದ್ಬೇಕಾಗಿಲ್ಲ. ಆರಾಮಾಗಿ ಓಡ್ಕೊಂಡಿದ್ದು ನಾನೇ ಮಾಡ್ಕೊಂತೀನಿ ಎಲ್ಲ. ವಸಂತ ಹೋಗಮ್ಮ ತೊಳಸು. ನಿಂದೆ ಡ್ಯೂಟಿ ಅಲ್ಲೇ ನೋಡಪ್ಪ ಅಲ್ಲೇ ಒಳ್ಳೆ ಕಥೆ ಐತಿ ನಿಮ್ದು. ಇದಾಗ್ಲೇನೋ ಮಾಡಿ ಗಾಯ್ಸ್ ಅಷ್ಟೇ. ಈ ವಿಡಿಯೋ ಹೆಂಗಸ್ತು ಕಮೆಂಟ್ ಮಾಡ್ರಿ. ಎಲ್ಲ ಖುಷಿ ಆಗೋರು. ಚಿಕ್ಕ ಮಕ್ಕಳುಗಳೆಲ್ಲ ಫುಲ್ ಖುಷಿ ಆಗೋರು. ಇವತ್ತು ನಕ್ಕೊಂಡು ಹೋಗಿ ಸೂಟ್ ಅಂತ ಎಗರಾಡ್ತಾರೆ ರಾಜಕೀಯಲ್ಲಿ. ಹಂಗಾಯ್ತು. ನಾಳೆ ವಿಡಿಯೋದಲ್ಲಿ ಸಿಗೋಣ. ನಾಳೆ ಏನು ಪ್ಲಾನು ಎತ್ತ ಏನು ಗೊತ್ತಿಲ್ಲ. ನಾಳೆ ಸಿಗೋಣ.